ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಚಿತ್ರದುರ್ಗ ಜಿಲ್ಲಾ ಪಂಚಾಯತ್ ಹಾಗೂ ಸಂಸದರ ಕಚೇರಿ ಆವರಣದಲ್ಲಿ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿದೆ. ಪ್ರತಿಭಟನೆಯಲ್ಲಿ ರೈತ ಸಂಘದ ಹೊಳಲ್ಕೆರೆ ತಾಲೂಕು ಅಧ್ಯಕ್ಷರಾದ ಬಿಎಸ್ ರಂಗಸ್ವಾಮಿ ನಮ್ಮ ಎಬಿ ನ್ಯೂಸ್ನೊಟ್ಟಿಗೆ ಮಾತನಾಡಿದ್ದು, ಮೂಲ ಸಿದ್ಧಾಂತಗಳ ಯಜಮಾನಿಕೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಮತ್ತು ಜಿಲ್ಲೆಯ ಎಲ್ಲಾ ಜನಪರ, ಪ್ರಗತಿಪರ, ಕನ್ನಡ ಪರ, ದಲಿತ ಪರ ಸಂಘಟನೆಗಳು ಚಿತ್ರದುರ್ಗ ಸರಾಗ ವಿದ್ಯುತ್ ಪೂರೈಕೆ, ಸೂಕ್ತ ಬೆಳೆ ಪರಿಹಾರ ಹಾಗೂ ಭದ್ರಾ ಮೇಲ್ದಂಡೆ ಯೋಜನೆಯನ್ನು ರಾಷ್ಟ್ರೀಯ ಯೋಜನೆ ಎಂದು ಕೇಂದ್ರ ಸರ್ಕಾರ ಘೋಷಿಸಿ ಅದಕ್ಕಾಗಿ 5,300 ಕೋಟಿ ಕಾಯ್ದಿರಿಸಿ ಬಿಡುಗಡೆ ಮಾಡಿರುವುದನ್ನು ಖಂಡಿಸಿದರು. ಸತ್ಯಾಗ್ರಹದಲ್ಲಿ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನಪ್ಪ, ಜಿಲ್ಲಾ ಕಾರ್ಯಾಧ್ಯಕ್ಷ ಸಿದ್ದವೀರಪ್ಪ, ಜಿಲ್ಲಾ ಉಪಾಧ್ಯಕ್ಷ ಬಸವರಾಜಪ್ಪ, ಕಾರ್ಯದರ್ಶಿ ಇಂದೂಧರ್ ಮತ್ತು ಪದಾಧಿಕಾರಿಗಳು ಭಾಗಿಯಾಗಿದ್ದರು. ವರದಿ ವಸೀಕ್ ಅಹಮದ್, ಎಬಿ ನ್ಯೂಸ್, ಚಿತ್ರದುರ್ಗ. ನಮ್ಮ ಈ ರೈತರ ಧರಣಿ 5ನೇ ತಾರೀಕು ನಾವು 2ನೇ ತಿಂಗಳಲ್ಲಿ ಧರಣಿ ಅಹೋರಾತ್ರಿ ಧರಣಿ ಸ್ಟಾರ್ಟ್ ಮಾಡಿದ್ವಿ. ಎಂಪಿ ಕಚೇರಿ ಮುಂದೆ, ಅದಕ್ಕಿಂತ ಮುಂಚೆ ಡಿಸಿ ಆಫೀಸಿಗೂ ಹಾಗೂ ಎಂಪಿ ಕಚೇರಿಗೂ ಎಲ್ಲ ಆಫೀಸ್ಗಳಿಗೂ ನಾವು ಮನವಿ ಕೊಟ್ಟಿದ್ವಿ. ನಮಗೆ ಭದ್ರಾ ಮೇಲ್ದಂಡೆ ಆದಷ್ಟು ಶೀಘ್ರದಲ್ಲಿ ಆಗಬೇಕು, ಹೊರ ಜಿಲ್ಲೆ ಅಂತ ಘೋಷಣೆ ಮಾಡಿ ಇದೇ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಪ್ರಧಾನಮಂತ್ರಿಯವರಾದಂಥ ನರೇಂದ್ರ ಮೋದಿಯವರು ಇದು ರಾಷ್ಟ್ರೀಯ ಯೋಜನೆ. ಹಾಗಾಗಿ ನಾವು 5,300 ಕೋಟಿ ಬಿಡುಗಡೆ ಮಾಡಿದ್ದೀವಿ. ಅಷ್ಟೊಳಗೆ ನಾವು ಇದನ್ನ ಭದ್ರಾ ಮೇಲ್ದಂಡೆ ಯಶಸ್ವಿಗೊಳಿಸ್ತೀವಿ ಅಂತ ಹೇಳಿ ಚಪ್ಪಾಳೆ ಕಿಟಿಸಿಕೊಂಡು ಹೋದಂತರು. ಈಗ ವರ್ಷ ಬಜೆಟ್ ಕಾದು ಇನ್ನೊಂದು ಬಜೆಟ್ ಬಂದು ರೂಪಾಯಿನೂ ಬಿಡುಗಡೆ ಮಾಡಿಲ್ಲ. 50 ವರ್ಷದಿಂದ ಕಂಡಿಡಿದ ಬರಗಾಲ ಈ ವರ್ಷ ಎದುರಾಗಿದೆ. ಯಾವುದೇ ಒಂದು ಪ್ರಾಣಿ ಪಕ್ಷಿ ಆಗಿರ್ಬೋದು, ಜಾನುವಾರುಗಳಾಗಿರ್ಬೋದು, ಜನಸಾಮಾನ್ಯರಾಗಿರ್ಬೋದು, ಕುಡಿಯೋಕ್ಕೂ ನೀರು ಸಿಗ್ತಿಲ್ಲ. ಇರ್ತಕ್ಕಂಥ ಹಳ್ಳ, ಕೆರೆ, ಕಟ್ಟೆ, ನದಿಗಳೆಲ್ಲ ಬತ್ತಿ ಹೋಗಿದ್ದಾವೆ. ಎಲ್ಲ ಮಲೆನಾಡಲ್ಲಿ ಅಲ್ಪ ಸ್ವಲ್ಪ ಮಳೆ ಬಿದ್ದರೆ ಅದನ್ನ ನಮ್ಮ ಕೆರೆ ಕಟ್ಟೆಗಳಿಗೆ ಬಿಡ್ಕೊಂಡ್ರೆ ಏನೋ ಸ್ವಲ್ಪ ತರಕಾರಿ, ಹಣ್ಣು, ತೋಟಗಳನ್ನ ಉಳಿಸಿರ್ಬೋದಾಗಿದೆ. ನಾವು ಸಾವಿರಾರು ಕೋಟಿ ರೈತರು ಬಂಡವಾಳ ಹೂಡಿದ್ದೀವಿ, ನಿಮಗೆ ಬಂದಿದೆ. ಯಾವುದೇ ಒಂದು ನಾವು ಒಂದು ತಂಡಿದಾಗಲಿ, ಒಂದು ಬೋರ್ ಕೊಡಿಸ್ತೀವಿ, ಒಂದು ಡ್ರಿಪ್ ಮಾಡಿಸ್ತೀವಿ, ಜಿ ಎಸ್ ಟಿ ಎಲ್ಲ ಸುಲಿಗೆ ಮಾಡಿದ್ದೀವಿ. ಈಗ ನಮಗೆ ಏನ್ ಕೊಟ್ಟಿದ್ರು? ನಾವು ಏನು ಕೇಳ್ತಿಲ್ಲ. ನಿಮ್ಮ 99 ಕೇಳ್ತೀವಿ, 2 ಕೇಳ್ತೀವಿ. ನಾವು ಸುಭಿಕ್ಷವಾಗಿ ಹೇಳ್ತೀವಿ. ₹1 ನಾವು ಪರಿಹಾರ ಕೇಳೋದಿಲ್ಲ. 2 ನಮ್ದು ಹೇಳ್ತೀವಿ. ಒಂದು ಎಲ್ಲಾ ಜಿಲ್ಲೆಗೂ, ಎಲ್ಲಾ ತಾಲೂಕು ನೀರಾವರಿ ಮಾಡಿಕೊಟ್ಟು ನಮ್ಮ ಸ್ವಾಮಿನಾಥನ್ ಒಂದು ಜಾರಿ ಮಾಡಿ ನಿಮ್ಮ ಸರ್ಕಾರಕ್ಕೆ ನಾವೇ ಸಾಲ ಕೊಡ್ತೀವಿ. ನೀವು ನಿರುದ್ಯೋಗಿಗಳು ಅಂತ ಓದಿ ನಮ್ಮ ಈ ಜನ ಓದ್ತಿರೋದಾಗೆ ನಿಮ್ಮ ರಾಜಕಾರಣಿ ಮಕ್ಕಳುಗಳಾಗಿ, ವಿದ್ಯಾವಂತ ಮಕ್ಕಳುಗಳಾಗಿ ಓದ್ತಿಲ್ಲ. 150 ಎಕರೆ ಜಮೀನುಗಳು ಇದ್ದಕ್ಕಂತ ಜಮೀನು ಸಹವಾಸ ಬೇಡ ಅಂತೇಳಿ ಮೇಲೆ ಬರಗಾಲಕ್ಕೆ ತುತ್ತಾಗಿ, ಒಂದೊಂದ್ಸರಿ ಅತಿ ಬರಗಾಲಕ್ಕೆ ತುತ್ತಾಗಿ ಬೇಸತ್ತು ರೈತರುಗಳು ಜಮೀನುಗಳೆಲ್ಲ ಮಾಡಿ ಮನೆಗೆ ತಾಯಂದ್ರು ಕಷ್ಟ ಕಡಿಲಾರ್ದೇನೆ ಯಾವ್ದೋ ಒಂದು ಚೌಟಿಯಲ್ಲಿ ಎಲೆ ತೆಗೆದು ಕಸ ಹೊಡೆದು ಮಕ್ಕಳನ್ನ IPS, IAS ಇಂಜಿನಿಯರ್ ಮಾಡ್ತಿದ್ದಾರೆ. ಸ್ವಾಮಿ, ಎಲ್ಲರಿಗೂ ನೀವು ಕೆಲಸ ಕೊಡಕ್ಕಾಗುತ್ತಾ? ನಾವು 2 ಎಕರೆಯಲ್ಲಿ ಭೂಮಿಯಲ್ಲಿ ನೀರಾವರಿ ಮಾಡ್ಕೊಂಡು ನಾವು ಕೃಷಿ ಬೆಳೆಗೆ ಬೆಳಿತೀವಿ ಅಂತ ಎಷ್ಟು ಜನ ಊಟ ಮಾಡ್ತಾರೆ? ಎಷ್ಟು ಜನಕ್ಕೆ ನಾವು ರೈತರು ಕೆಲಸ ಕೊಡ್ಬೋದು? ಇಂಥ ಪುಣ್ಯ ಕೆಲಸ ಬಿಟ್ಟು ಹೋಗಿ ಯಾವ್ದಾವ್ದೋ ಕೆಲಸಕ್ಕೆ ಬರ್ತಕ್ಕಂಥ ಒಳ್ಳೆ ಪರ್ವತ